ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ, ನೀವು ವಾಟ್ಸಪ್ ಡಿ ಪಿಯನ್ನು ಯಾವ ರೀತಿ ಹೈಡ್ ಮಾಡಿ ಹಾಕೋದು ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಹೈಡ್ ಅಂದರೆ ಏನಂತ ನೀವು ಕೇಳ್ಬೋದು. ಸೊ ನಿಮ್ಮ ಡಿ ಪಿಯನ್ನು ನೀವು ಅಂದರೆ ನೀವು ವಾಟ್ಸಪ್ಪಲ್ಲಿ ಡಿ ಪಿನ ಹಾಕಿರ್ತೀರ. ಸೊ ಅದು ಎಲ್ಲರೂ ಕೂಡ ನೋಡ್ತಾರೆ. ಸೊ ಅಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇರೋರು, ಸೊ ಈ ಥರ ಇರೋರು, ಸೊ ಯಾರು ಕೂಡ ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರೋ ಡಿ ಪಿಯನ್ನು ನೋಡ್ಬೋದು. ಸೊ ನೀವೇನು ಮಾಡ್ಬೇಕಂದ್ರೆ, ನಿಮಗೆ ಬೇಕಾದವರು ಅಷ್ಟೇ ನೋಡ್ಬೇಕಂತ ಸೊ ಏನಾದರೂ ಅಂದ್ಕೊಂಡಿದ್ರೆ ಸೊ ಆ ರೀತಿ ಕೂಡ ನೀವು ಹೈಡ್ ಮಾಡಿ ಹಾಕ್ಬೋದು. ಸೊ ಇಲ್ಲಪ್ಪ ಯಾರು ನೋಡಬಾರ್ದು, ಸೊ ನಾವು ಡಿ ಪಿ ಹಾಕಿದ್ರು ಯಾರು ಕೂಡ ನೋಡಬಾರ್ದು ಅಂದರೆ ಸೊ ಆ ರೀತಿನೇ ಇಲ್ಲಿ ಹಾಕ್ಬೋದು. ಸೊ ಇವಾಗ ಮೊದಲನೇದಾಗಿ ನಾನು ನಿಮಗೆ ಹೇಗೆ ಹಾಕೋದು ಅಂತ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನ್ಯೂ ಆಗಿ ಹೊಸದಾಗಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಅಂತೂ ಬೇಕು ಗೈಸ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವಾಗ ಮೊದಲನೇದಾಗಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ತೀನಿ. ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣಿಸ್ತೈತಲ್ಲ, ಮೋರ್ ಆಪ್ಷನ್ ಅಂತ ಕೆಳಗಡೆ ಬಂತು ನೋಡಿ. ಸೊ ಇಲ್ಲಿ 3 ಡಾಟೆಡ್ ಲೈನ್ ಐತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಕೆಳಗಡೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ದಾದ್ಮೇಲೆ ಇಲ್ಲಿ ನೋಡ್ಕೋಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಅಕೌಂಟು ಮತ್ತು ಪ್ರೈವೇಸಿ ಯಾವ ಥರ ಚಾಟ್ಸು ಸೊ ಈ ಥರ ಎಲ್ಲ ಬರುತ್ತೆ. ಸೊ ನಿಮಗೆ ಆಲ್ರೆಡಿ ನಾನು ವಾಟ್ಸಪ್ನ ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಅದನ್ನೇನಾದರೂ ವೀಡಿಯೋನ ನೋಡಿಲ್ಲ ಅಂದರೆ ಸೊ ಬೇಗನೆ ಹೋಗಿ ಆ ಸೀಕ್ರೆಟ್ ಸೆಟ್ಟಿಂಗ್ಸ್ಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಸೊ ಅದು ಬಿಡಿ. ಸೊ ಇವಾಗ ಮೊದಲನೇದಾಗಿ ಇಲ್ಲಿ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ನೋಡ್ಬೋದು ಪ್ರೊಫೈಲ್ ಪಿಕ್ಚರ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಏನೇನಿದೆ ಅಂದರೆ ಎವ್ರಿ1 ಮತ್ತು ಮೈ ಕಾಂಟ್ಯಾಕ್ಟು ಮತ್ತು ಮೈ ಕಾಂಟ್ಯಾಕ್ಟ್ ಎಕ್ಸ್ಪೆಕ್ಟ್ ಅಂತ ಇದೆ. ಸೊ ಮತ್ತು ಕೆಳಗಡೆ ನೋ ಬಡಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದು ಎವ್ರಿ1 ಏನಂದರೆ ನಿಮ್ಮ ಡಿ ಪಿಯನ್ನು ಎಲ್ಲರೂ ಕೂಡ ನೋಡ್ಬೋದು. ಸೊ ಅಂದರೆ ನಿಮ್ಮ ಡಿ ಪಿಯಲ್ಲಿ ಕಾಂಟ್ಯಾಕ್ಟಲ್ಲಿರೋರು ಮತ್ತು ಅಥವಾ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋರು. ಸೊ ಇವಾಗ ನಿಮ್ಮ ನಂಬರನ್ನು ಹೊಸದಾಗಿ ಸೇವ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಇರೋದಿಲ್ಲ, ಜಸ್ಟ್ ಅವ್ರ ಮೊಬೈಲಲ್ಲಿ ಸೇವ್ ಇರುತ್ತಲ್ಲ, ಸೊ ಅವ್ರೇನಾದರೂ ನಿಮ್ಮ ನಂಬರ್ನ ಸೇವ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರು ಅಂದರೆ ಸೊ ಡಿ ಪಿ ಅನ್ನೋದು ತೋರಿಸುತ್ತೆ ಅವರಿಗೆ. ಸೊ ಅಂದರೆ ಎವ್ರಿ1 ಇಂಟ್ರೆ ಸೊ ಡಿ ಪಿ ತೋರಿಸುತ್ತೆ. ಇದು ಮೈ ಕಾಂಟ್ಯಾಕ್ಟ್ಸ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಸೊ ಇದೇನೆಂದರೆ ನಿಮ್ಮ ಮೊಬೈಲಲ್ಲಿ ನಂಬರ್ ಸೇವ್ ಇರಬೇಕು. ಸೊ ಅಂದರೆ ನಿಮ್ಮ ಮೊಬೈಲಲ್ಲಿ ಯಾರೋ ಒಂದು ನಂಬರ್ ಸೇವ್ ಇದೆ ನೋಡಿ, ಸೊ ಅವರ ಮೊಬೈಲಲ್ಲಿ ಕೂಡ ಆ ನಿಮ್ಮ ನಂಬರ್ ಅನ್ನೋದು ಅವ್ರ ಮೊಬೈಲಲ್ಲಿ ಕೂಡ ಸೇವ್ ಇರಬೇಕು. ಅಂದರೆ ಮಾತ್ರ ನಿಮ್ಮ ಡಿ ಪಿ ಅನ್ನೋದು ಅವ್ರಿಗೆ ತೋರಿಸುತ್ತೆ. ಸೊ ಈಗ ಅಕಸ್ಮಾತ್ ಅವ್ರ ಮೊಬೈಲಲ್ಲಿ ನಿಮ್ಮ ನಂಬರ್ ಸೇವ್ ಇದೆ, ನಿಮ್ಮ ಮೊಬೈಲಲ್ಲಿ ನಂಬರ್ ಅವ್ರದ್ದು ಸೇವ್ ಇಲ್ಲ ಅಂದರೆ ಸೊ ಅವ್ರಿಗೆ ಅನ್ನೋದು ಡಿ ಪಿ ಅನ್ನೋದು ತೋರಿಸೋದಿಲ್ಲ. ಸೊ ಮತ್ತು ನಿಮ್ಮ ಮೊಬೈಲಲ್ಲಿ ಸೇವ್ ಇದೆ ಬಟ್ ಅವ್ರ ಮೊಬೈಲಲ್ಲಿ ಸೇವ್ ಇಲ್ಲ ಅಂದರೆ ಸೊ ಈ ರೀತಿ ಆದರೂ ಕೂಡ ವಾಟ್ಸಪ್ ಡಿ ಪಿ ಅನ್ನೋದು ಅವರಿಗೆ ತೋರಿಸೋದಿಲ್ಲ. ಸೊ ಇಲ್ಲಿ ಅದ್ರ ಕೆಳಗಡೆ ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪೆಕ್ಟ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಅಂದರೆ ಡಿ ಪಿ ಯಾರಿಗೆ, ಸೊ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ನಿಮ್ಗೆ ಇಷ್ಟ ಆದರೂ ಯಾರ್ದು ಬೇಕಾದರೂ ಕೂಡ ಇಲ್ಲಿ ಡಿ ಪಿನ ನೀವು ಹೈಡ್ ಮಾಡಿ ಅವ್ರೇನು ನೋಡೋ ಥರ ಅಷ್ಟೇ ಹಾಕ್ಬೋದು ಅಂತ ಹೇಳಿದ್ನಲ್ಲ. ಸೊ ಇದು ಅದೇ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ನೋಡಿ, ಸೊ ಅವರ ಒಂದು ನಂಬರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಅವರ ಒಂದು ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ರೈಟ್ ಅಂತ ಒಂದು ಮಾರ್ಕ್ ಬರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೋದು. ಸೊ ಈ ಥರ ನಾನು ಒಂದೇ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸೊ ನೀವು 2 ಸೆಲೆಕ್ಟ್ ಮಾಡ್ಬೋದು ಅಥವಾ 10 ಸೆಲೆಕ್ಟ್ ಮಾಡ್ಕೊಳ್ಳೋದು, ನಿಮಗೆ ಎಷ್ಟು ಬೇಕಾದರೂ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಅವರಷ್ಟೇ ನೋಡಬೇಕು ನಮ್ಮ ಡಿ ಪಿ ಅನ್ನೋ ಥರ ಸೊ ಇದು ಮಾಡ್ಬೋದು. ಸೊ ಇದ್ರ ಕೆಳಗಡೆ ಇಲ್ಲೊಂದು ಆಪ್ಷನ್ ಐತೆ ನೋಡಿ, ನೋ ಬಡಿ ಅಂತ ಒಂದು ಆಪ್ಷನ್ ಇದೆ. ಸೊ ಇದೇನೆಂದರೆ ನಿಮ್ಮ ಡಿ ಪಿ ಅನ್ನೋದು ನಿಮಗಷ್ಟೇ ಕಾಣಬೇಕು, ಬೇರೆ ಯಾರು ಕೂಡ ನಿಮ್ಮ ಡಿ ಪಿಯನ್ನು ನೋಡೋಕ್ಕಾಗೋದಿಲ್ಲ. ಸೊ ಇದು ಈ ಆಪ್ಷನ್ನು. ಸೊ ಇದು ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಡಿ ಪಿ ಅನ್ನೋದು ನಿಮಗಷ್ಟೇ ಕಾಣಬೇಕು. ಸೊ ಬೇರೆ ಯಾರಿಗೂ ಅದನ್ನು ನೀವು ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡಿದರೂ ಕೂಡ ಅಥವಾ ನೀವು ಹೈಡ್ ಮಾಡಿ ಹಾಕಿದರೂ ಕೂಡ ಸೊ ಯಾವುದೇ ರೀತಿಯಾದಂಥ ಒಂದು ಆಪ್ಷನ್ ಇಟ್ಕೊಂಡು ಅವ್ರು ನೋಡಿದರೂ ನಿಮ್ಮ ಡಿ ಪಿಯನ್ನು ಅವರು ನೋಡೋಕ್ಕೆ ಆಗೋದಿಲ್ಲ. ಸೊ ಇದು ನೋಬಡಿ ಅಂತ ಆಪ್ಷನ್ ಆಯಿತು. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ ಹೇಳಿದ್ನಲ್ಲ, ಸೊ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.